ಹೇಳ್ಕೊಂಡು ಬರ್ತಾ ಇದ್ದಾರ. ಯಾವ ಸತ್ಯ ಮಾತಾಡ್ತಾನಲ್ಲ, ಯಾವ ಸತ್ಯ ಸಂಘದೊಳಗದಾನಲ್ಲ, ಅವ ದೇವಲೋಕದೊಳಗಿದ್ದಂಗ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಇಲ್ಲಿ ಶಿವಾಬಾಯನ ಭಕ್ತರ ಪಾದಕನನ್ನ ದೀರ್ಘ ದಂಡಕ ನಮಸ್ಕಾರನ ಸಲ್ಲಿಸುತ್ತಾ ಈ ಊರಿನ ಈ ತಾಂಡಾದೇವ ಒಳಗಿರುವಂತ ತಾಯಿಂದರ ಪಾದಕ್ಕೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ಕೂಡಿದಂತ ಅಧಿಷ್ಠಾನದ ಮೇಲೆ ಇರುವಂತ ಗುರು ಹಿರಿಯರು ಮಹಾತ್ಮರ ಇವರ ದೀರ್ಘ ನನ್ನ ಹೃದಯಪೂರ್ವಕವಾಗಿ ಇಲ್ಲೇನ್ ಹೇಳ್ತಾರಂದ್ರ ತನ ಮನ ಜೀವ ಇದು ಶರೀರವೂ ನಂದಲ್ಲ, ಜೀವವೂ ನಂದಲ್ಲ. ಹೆಂಗಿರ್ಬೇಕ್ರಿ ಇಲ್ಲಿ ಶಿವ ಅಂತ ಕೇಳಿದ್ರ ಶರೀರವೂ ನಂದಲ್ಲ, ಜೀವವೂ ನಂದಲ್ಲ, ಇದೆಲ್ಲಾ ನಿಂದೈತಂತ ನಮಸ್ಕಾರ ಕೇಳ್ಬೇಕಂತ. ಅದೇ ಪ್ರಕಾರ ಇಲ್ಲಿ ಕೂಡಿದಂತ ಗುರು ಹಿರಿಯರ ಪಾದಕ್ಕ ನನ್ನ ದೀರ್ಘ ದಂಡಕ ನಮಸ್ಕಾರ ಸಲ್ಲಿಸಿ ಇಲ್ಲಿ ಮಾತ್ರ ಏನಂತ ಹೇಳ್ಕೊಂಡು ಬರ್ತಾ ಅಂತ ಕೇಳಿದ್ರ, ಇಲ್ಲಿ ನೋಡ್ರಿ ಶಿವಾಬಾಯನ ಗುಡಿ ಒಳಗ್ ಹೋಗ್ರಿ ನೀವು. ಆ ಶಿವಾಬಾಯನ ಮೂರ್ತಿ ನೋಡ್ರಿ ಎಷ್ಟು ಚೈತನ್ಯ ರೂಪವಾಗೈತೆ ಅಂತ ಕೇಳಿದ್ರ ಸಾಕ್ಷಾತ್ ಶಂಕರ ಭಗವಾನನ ಎಳೆದು ಕುಂತಾನ. ನಾನು ಹಂಗಾಗಿ ಶಂಕರ ಭಗವಾನ ಇಲ್ಲಿ ಓಡಿ ಬಂದ ಕುಂತಾನ ಅಂತ ಕೇಳಾಕತ್ತಾರ. ನೋಡ್ರಿ, ದೇವನೊಬ್ಬ ನಾಮ ಹಲವ. ನೀವು ಶಿವಾಬಾಯ ಅನ್ರಿ, ಶಿವ ಅನ್ರಿ, ಶಂಕರ ಅನ್ರಿ, ಪರಮಾತ್ಮ ಏನಂತಾನ, ಏನು ಮಾತಾಡಿದ್ರು ಅದು ನನಗ ಮುಟ್ಟದ ಅಂತ ಹೇಳ್ತಾನ. ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಅದೇನು ಮಾತಾಡಿದ್ರು ಅದು ನನಗ ಬರ್ತದ. ಹಂಗ ಸಿದ್ಧಾರೂಢಪ್ಪನಿಗೆ ಕೇಳಿದ್ರಂತ ಒಂದು 4 ಮಂದಿ. ಸಿದ್ಧಾರೂಢಪ್ಪನಿಗೆ ಏನ್ ಕೇಳಿದ್ರಂತ ಕೇಳಿದ್ರ, ಸಿದ್ಧಾರೂಢಪ್ಪ ನಾವು ಪಾಂಡುರಂಗನ್ ನೋಡಿ ಬರ್ಬೇಕಂತ ಮಾಡೇವಿ ಅಂತಂತ. ಒಬ್ಬ ಆತ ಕೇಳಿದಂತೆ ಏನಂತೆ, ನಾನ ಇಟಗಿ ಭೀಮಮ್ಮನ್ ನೋಡಿ ಬರ್ಬೇಕಂತ ಒಬ್ಬ ಆತ ಹೇಳಿದಂತೆ. ಒಬ್ಬ ಆತ ಹೇಳ್ತಾನ, ಇಲ್ಲ ನಾನು ಶಿವಾಬಾಯ ನೋಡಿ ಬರ್ಬೇಕಂತ ಒಬ್ಬ ಆತ ಹೇಳಿದಂತ. ಸಿದ್ಧಾರೂಢಪ್ಪ ನಗಲಾರಂಭಿಸಿದನಂತ. ಏನು ಹುಚ್ಚಗಳೇರ, ಯಾಕ್ರೋ ಹಿಂಗ್ಯಾಕ್ ಮಾಡಾಕತ್ತೀರಿ ಅಂತ ಕೇಳಿದ್ರಂತ. ಇಲ್ಲ, ಮನೋಭಾವ ಅವರಲ್ಲಿ ನಮ್ಮನ್ನು ನೋಡ್ಬೇಕಂತ ಆತುರ್ಯಗೊಂಡದ ಅಂತ ಕೇಳಿದ್ರು. ಅವಾಗ ಸಿದ್ಧಾರೂಢಪ್ಪ ಹೇಳಿದಂತ ಏನಂತ ಹೇಳಿದಾರಿ, ಒಂದೊಂದು 3 ಕೋಲಿ ಒಳಗ 3 ಮಂದಿ ಹೋಗ್ರಿ, ನಿಮ್ಗೆ ಯಾರ್ಯಾರನ್ನು ತೋರಿಸ್ಬೇಕು ನಾ ತೋರಿಸ್ತೇನೆ ಅಂತ. ನಾ ಯಾರ್ಯಾರನ್ನು ತೋರಿಸ್ಬೇಕಲ್ಲ ಅವ್ರನ್ನ ತೋರಿಸ್ತೇನೆ ಅಂತ. ಆಯ್ತಂತ 3 ಕೋಲಿ ಒಳಗ್ ಹೋದ್ರು. ಯಾರು ಇಟಗಿ ಭೀಮಮ್ಮನ್ ನೋಡ್ಬೇಕಂದಿದ್ರಲ್ಲ, ಸಿದ್ಧಾರೂಢಪ್ಪ ಇಟಗಿ ಭೀಮಮ್ಮನಾಗಿ ಹೋಗಿದ್ದಂತ. ಒಬ್ಬ ಆತ ಪಾಂಡುರಂಗನ್ ನೋಡ್ಬೇಕಂದಿದ್ದಂತೆ. ಆ ಸಿದ್ಧಾರೂಢಪ್ಪ ಆ ಕೋಲಿ ಒಳಗ್ ಹೋಗ್ಬೇಕಾದ್ರೆ ಏನಂತ ಹೋದ, ಪಾಂಡುರಂಗ ಅಂತ ಹೋದಂತ. ಪಾಂಡುರಂಗನ ಅವತಾರನ ಧಾರಣೆ ಮಾಡಿ ಹೋಗಿದ್ದಂತ. ಒಬ್ಬ ಆತ ಏನ್ ಕೇಳಿದ್ದ, ಶಿವಲಾಲ್ ಶಿವಲಾಲ ಏನಾದ ಸಿದ್ಧಾರೂಢ, ಶಿವಲಾಲನಾದ, ಶಿರಡಿ ಸಾಯಿಬಾಬಾ ಆದ. ಇವರು ಯಾವ ರೂಪವನ್ನ ಧಾರಣೆ ಮಾಡಿದ. ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ ಅಂದ್ರ ಅವರ ಮನಸ್ಸಿನ ಇಚ್ಛೆಯಂತೆ ಮಹಾದೇವನಾಗ್ಯಾನ ಅಂತ ಹೇಳಿದ್ದಾರೆ. ಮನಸ್ಸಿನ ಇಚ್ಛೆಯಿಂದ ಮಹಾದೇವನ ಕಂಡಾರ. ಆದ್ರೆ ಇಲ್ಲಿ ಭಕ್ತಿಗೆ ಇಲ್ಲಿ ಪರಶುರಾಮ ಬಡಿಗೆ ಅವ್ರು ಹೇಳಿದ್ರು, ಭಕ್ತಿಗೆ ಏನ್ ಬೇಕಂದ್ರೆ 4 ವೇದಲ್ಲ, 6 ಶಾಸ್ತ್ರ ಅಲ್ಲ, 18 ಪುರಾಣವಲ್ಲ. ಏನು ಬೇಕು ಭಕ್ತಿಗೆ ಅಂದ್ರ ಭಾವ ಬೇಕಂತ ಕೇಳ್ತಾ ಇದ್ದಾರೆ. ಭಾವ ಇಲ್ಲಿಲ್ಲ ಅಂದ್ರೆ ಎಷ್ಟು ಭಕ್ತಿ ಮಾಡಿದ್ರೆ ಏನು ಪ್ರಯೋಜನದ? ಭಕ್ತಿಗೆ ಯಾವ ನಿರ್ಧಾರ ಬೇಕಂದ್ರೆ ಭಾವ ಅನ್ನುವಂತ ನಿರ್ಧಾರ ಬೇಕು ಅಂತ ಕೇಳ್ಕೊಂಡು ಬರ್ತಾ ಇದ್ದಾರ. ಆದ್ರೆ ಭಾವ ಐತ್ರಿ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರ, ಮನುಷ್ಯನಲ್ಲೇ ಪ್ರಯೋಗ ಆತ್ಮ ಕಲ್ಯಾಣ ಆಗ್ಬೇಕಾದ್ರ, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ, ನೋಡ್ರಿ ಶಿವಾಬಾಯ ಜಗತ್ತ ಕಲ್ಯಾಣ ಮಾಡಿಕೊಂಡು ಹೋದ್ರು. ಬಸವಣ್ಣವ್ರು ಜಗತ್ತ ಕಲ್ಯಾಣ ಮಾಡಿ ಹೋದ್ರು. ನೀವು ಬರೇ ನಮ್ಮ ಮನೆ ಕಲ್ಯಾಣ ಮಾಡ್ಕೊಳಕ್ ಆಗ್ಬಾರ್ದು. ಬರೇ ನಮ್ಮ ಮನೆ ಕಲ್ಯಾಣ ಮಾಡೋದಲ್ರಿ, ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ಆಗ್ಬಾರ್ದು. ಅಂದ್ರೆ ನಾವು ಸಂತ್ರ ಏನಂತ, ಸಂತರ ಪ್ರಭಾವ ಏನು ನೋಡ್ರಿ. ಇಲ್ಲಿ ಸಂತರ ಪ್ರಭಾವ ಅಂತಾರ. ಏನಂತ ಕೇಳ್ತಾರ,
ನಿನ್ನ ಆತ್ಮ ಕಲ್ಯಾಣ ಆಗುವುದು ಒತ್ತಟ್ಟ ಇರ್ಲಿ, ಜನರ ಆತ್ಮರ ಕಲ್ಯಾಣ ಆಗ್ಲಿ ಅಂತ ಪ್ರಭಾವ ಬೀರಬೇಕಂತ. ಇಂಥವ್ ಏನ್ ಅನಿಸ್ಕೊಂತಾನಂದ್ರೆ ಉತ್ತಮ ಅನಿಸ್ಕೊಂತಾನ ಅಂತ ಹೇಳ್ತಾ ಇದ್ದಾರ. ಯಾರ? ಉತ್ತಮ ನಡೆಸಿಕೊಳ್ಬೇಕಾದ್ರ, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ, ಆತ್ಮ ಕಲ್ಯಾಣ ಆಗ್ಬೇಕಾದ್ರ ನಿನ್ನಲ್ಲಿ ಭಾವ ಏನಿರಬೇಕ್ರಿ ಅಂತ ಕೇಳಿದ್ರ, ನನಗೇನಾರ ಕೆಟ್ಟಿದ್ದಾಗ್ಲಿ ಏನಾರ ಆಗ್ಲಿ 84 ಲಕ್ಷ ಜೀವರಾಶಿ ಉದ್ಧಾರ ಆಗಲಿ ಅಂತ ಪ್ರಭಾವ ಇರಬೇಕಂತ ಇವ್ರಿಗೆ ಏನಂತಾರ? ಉತ್ತಮ ನಡೆಸಿಕೊಂತಾರ. ಇವ್ರಿಗೆ ಏನಂತಾರ? ಉತ್ತಮ ಅಂತಾರ. ಈ ಉತ್ತಮ ಬುದ್ಧಿ ಪ್ರಭಾವ ಬೀರಬೇಕಾದ್ರ, ಈ ಪ್ರಭಾವ ಬರಬೇಕಾದ್ರ ಏನ್ ಬೇಕ್ರಿ ಅಂದ್ರ ಸದ್ಭಾವ. ಸದ್ಭಾವ ಬೇಕ. ಸದ್ಭಾವ ಇಲ್ಲದ ಸದ್ಗತಿ ಹೊಂದಾಕ ಯಾವ ಜನ್ಮದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರ. ಸದ್ಭಾವ ಇಲ್ಲದ ಸದ್ಗತಿ ಹೊಂದಾಕ ಯಾವ ಜನ್ಮದಲ್ಲಿ ಬರೋದಿಲ್ಲ. ನಮ್ಮಲ್ಲಿ ಏನ್ ಬೇಕಂದ್ರ ಭಾವ ಚಲೋ ಬೇಕು. ಭಾವ ಎಂತ ಭಾವ ಇರಬೇಕು? ಎಂತ ಬೇಕ್ರಿ ಭಾವ? ಇಲ್ಲಿ ನೋಡ, ಜ್ಞಾನೇಶ್ವರ ಮೌಳಿಯವ್ರು ಹೇಳ್ತಾರ ಏನಂತ, ನೋಡ ನಿನಗ್ ಒಳ್ಳೇದು ಮಾಡೋದು ಆಗ್ಲಿಲ್ಲ, ನಿನಗ್ ಒಳ್ಳೇದು ಮಾಡೋದಾಗ್ಲಿಲ್ಲ, ಕೆಟ್ಟಿದ್ದರ ಮಾಡಬೇಡ ಅಂತ ಹೇಳತ್ತಾರ. ಅಂದ್ರ ಹೇಳ್ತಾರ ಜ್ಞಾನೇಶ್ವರ ಮೌಳಿಯವ್ರ, ನಿನಗ್ ಇನ್ನೊಬ್ಬರ ಕಣ್ಣೀರ ಒರ್ಸಾಕ್ ಆಗ್ಲಿಲ್ಲ ಅಂದ್ರೆ ತಿಳ್ಕೊ, ಇನ್ನೊಬ್ರ ಸಲುವಾಗಿ ನಿನ್ನ ಸಲುವಾಗಿ ಇನ್ನೊಬ್ರ ಕಣ್ಣಾಗ ಕಣ್ಣೀರು ಬರದಂತೆರೆ ನೋಡ್ಕೊ ಅಂತ ಹೇಳ್ತಾರ. ಏನ್ ಹೇಳ್ತಾರಿಲ್ಲ? ನಿನ್ನಿಂದ ಯಾರು ಕಣ್ಣಾಗ ಕಣ್ಣೀರು ಬರಬಾರ್ದ, ಮತ್ತ ನಿನ್ನಿಂದ ಯಾರ್ದರ ಕಣ್ಣಾಗ ಕಣ್ಣೀರು ಬಂದ್ರ ನಿನ್ನ ಕಣ್ಣಾಗ ರಕ್ತ ಬರುವಂತೆ ಮಾಡ್ತೇನೆ, ನಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದೇನೆ ಅಂತ ಹೇಳ್ತಾರ. ಜಗದ ಶಿವಾಮಯ, ಜಗತ್ತಿನ ಶಿವಾಮಯ. ನೋಡ್ರಿ, ನೀವು ಶಿವಾಮಯ, ನೀವು ಈಗಿನ 10-12 ವರ್ಷದ ಹಿಂದ ಯಾರು ನಿಮ್ಮಲ್ಲಿ ಶಿವಾಮಯನ ಆಚರಣೆಗೆ ತಂದ್ರು ಅಂತ ಕೇಳಿದಾಗ ನನ್ನ ಸಪುಂದೊಳಗೆ ಬಂದ್ರಿ. ಯಾರು ಬಂದ್ರಿ? ಈ ಪುಣ್ಣಪ್ಪಣ್ಣ ಬಂದ, ಆ ಯೋಗೇಶ್ ಯಾರ ಯೋಗು ಅಂತದ ನೋಡ್ರಿ ವಾಟ್ಸಪ್, ಅವ್ರಿಬ್ರು ಬಂದು ನನಗೆ ದರ್ಶನ ಕೊಟ್ರು. ಯಾಕ್ರಿ ನನಗೆ ಯಾಕೆ ದರ್ಶನ ಕೊಟ್ರು? ಹಂಗಾರ ಶಿವಾಮಯ ಇದ್ದವ್ರ ಭಾವ ಇರಬೇಕು, ಒಂದ ಭಾವ ಇರಬೇಕ. ಎಲ್ಲಿ ನೋಡಿದ್ರು ಅದ ದೇವರನ್ನ ಕಾಣ್ಬೇಕು ನಾವು ಅಂತಾರ. ನೋಡ್ರಿ, ಇಲ್ಲಿ ಶಿವಾಮಯ ಬ್ಯಾರೆ ವಿಠಲ ಬ್ಯಾರೆ ಅಂದ್ರ ನಿಮ್ಮಲ್ಲಿ ಇರುವಂತ ದೈತ್ಯ ಬುದ್ಧಿ ಇನ್ನು ಹೋಗಿಲ್ಲ ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರ. ದೇವರನ್ನ ಯಾವ ಭೇದ ಬುದ್ಧಿಲಿಂದ ನೋಡ್ತಾನಲ್ಲ ಅವನ ಬುದ್ಧಿ ನೆಟ್ಟಗ ಇರೋದಿಲ್ಲ, ಅವನಲ್ಲಿ ದೈತ್ಯ ಬುದ್ಧಿ ಅದ. ಎಚ್ಚರ 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 ಅಂತಾರ. ಎಚ್ಚರ ಎತ್ತಾಗ ಆಗ್ಬೇಕಂಗಾರ ನಾವು ಎಚ್ಚರಿ ಎತ್ತಾಗ ಆಗ್ಬೇಕಂತಾರ. ನೋಡ್ರಿ, ನಾವ್ ಹಂಗಾರ ನಿದ್ದೆ ಹತ್ತೈತೆ ಅನ್ಬೋದಲ್ಲ, ಎಚ್ಚರ ಅದಿರಿ. ಸಂಸಾರ ಕಡೆ ನೀವು ಎಚ್ಚರ ಅದಿರಿ, ಸಂಪತ್ತಿನ ಕಡೆ ಎಚ್ಚರ ಅದಿರಿ. ನನ್ನ ಕಡೆ ಎಚ್ಚರ ಇದ್ದಾರೆ, ನೀವು ಯಾರದಿರಿ ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನನ್ನ ಕಡೆ ಎಚ್ಚರ ಆಗ್ಬೇಕಲ್ಲ. ನನ್ನ ಕಡೆ ಯಾವ ಎಚ್ಚರದಾನ ಇವನಿಗೆ ಏನ್ ಮಾಡ್ತೀನಿ? ಇವನ್ ನನ್ನ ಹುಡುಕುದು ಬೇಡ, ಇವನು ನಾನು ಹುಡುಕ್ತೇನೆ ಅಂತಂದ್ರಿ ಪರಮಾತ್ಮ. ಇವನ್ನ ನಾನು ಹುಡುಕ್ತೇನೆ ಅಂತಾರ. ಅದಕ್ಕೆ ಏನಂತಾರ? ನಮ್ಮ ಕಣ್ಣಾಗ ಯಾರ್ದರ ಕಣ್ಣಾಗ ನೀರು ಬಂದ್ರ ಅವು ನನ್ನ ಕಣ್ಣಾಗ ಬಂದಾವನ ಅಂತ ತಿಳ್ಕೊಂಡಿರ್ಬೇಕಂತ. ಇವಾಗ ಮನುಷ್ಯ ಅಂತಾರ, ಇವಾಗ ಮನುಷ್ಯ ಪ್ರಾಣಿ ಅಂತಾರ. 84 ಲಕ್ಷ ಜೀವರಾಶಿ ಒಳಗ ಇದು ಮನುಷ್ಯ ಪ್ರಾಣಿ, ಇದು ಅರವಿನ ಪ್ರಾಣಿ. ಈ ಅರವಿನ ಪ್ರಾಣಿ ಒಳಗ ಯಾವ ಮಾತು ಬರಬೇಕಂದ್ರ ಹೃದಯದ ಮಾತು ಬರಬೇಕಂತ. ಹೃದಯದ ಮಾತು. ಗುರು ಏನೆಲ್ಲ ಕಲಿಸ್ತಾನ, ಹೃದಯವಂತಿಕೆ ಕಲಿಸೋದಿಲ್ಲ. ಹೃದಯವಂತಿಕೆ ಯಾರು ಕಲಿಬೇಕಂದ್ರ ನೀನ ಕಲಿಬೇಕಂತ ಹೇಳತ್ತಾರ. ಹೃದಯವಂತಿಕೆ ನೀನ ಕಲಿಬೇಕಂತ. ಅದಕ್ಕೆ ಏನಂತಾರ ಜ್ಞಾನೇಶ್ವರ ಮೌಲ್ಯ ಅವ್ರ, ನಿಮಗೆ ಯಾವುದು ಕೆಲಸ ಕಾರ್ಯಗಳ ಬರ್ಲಿಲ್ಲ ಆದ್ರ ನಿನ್ನಿಂದ ಯಾರು ಕಣ್ಣಾಗ ನೀರು ಬರಬಾರದು. ಮತ್ತೆ ಯಾರ್ದಾರ ಕಣ್ಣಾಗ ನೀರು ಬಂದ್ರ ಆ ಕಣ್ಣೀರ ನೀನು ಒರೆಸಿದ್ರ ನಿನ್ನ ಕಣ್ಣೀರ ನಾನು ಒರೆಸ್ತೇನೆ ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ದೇವ ದಯಾಳ ದಯಾಳ ಹರಿ ಭಕ್ತಾಚ ಸಂಬಾಳ. ನೋಡ, ಅರ್ಜುನ ಧರ್ಮರಾಜ ಅಂದ ಎಷ್ಟು ಚಂದ ಪ್ರಯೋಜನ ಮಾಡಿದ ಪರಶು. ಇಲ್ಲೇನ್ ಹೇಳ್ತಾರ? ಧರ್ಮಗ ಕೇಳ್ತಾನ ರಣರಂಗದೊಳಗ ಶ್ರೀಕೃಷ್ಣ ಪರಮಾತ್ಮ ಏನಂತ ಕೇಳ್ತಾನ್ರಿ? ಏ ಧರ್ಮ, ನಿನಗೆ ಎಷ್ಟು ಮಂದಿ ವೈರಿಗಳದಾರ?
ನೋಡಿವ್ರನ್ನ ಅಂತ ಕೇಳ್ತಾನ. ಏನಂತಾನ್ರಿ ಅರ್ಜುನ? ಏನಂತಾನ? ನನಗೆ ಯಾರು ವೈರಿಗಳದಾರ? ನನಗ್ ವೈರಿಗಳಿಲ್ಲ ಅಂತಾನ ಅರ್ಜುನ. ಇವರೆಲ್ಲ ನೋಡ 11 ಅಕ್ಷರಣಿ ನಿನಗೆ ವೈರಿ ಅದಾರ, ನನಗ್ ವೈರಿಗಳ ಕಾಣವಲ್ರು ಅಂತಾನ ಅರ್ಜುನ. ಅಲ್ಲೋ, ನಿನಗೆ ಒಂದು ಸೂಜಿ ಮನಿ ಮ್ಯಾಗಿನ ಮಣ್ಣು ಕೊಟ್ಟಿಲ್ಲ, ನಿನಗ್ ವೈರಿಗಳು ಹೌದಿಲ್ಲ ಅಂತ ಕೇಳ್ತಾನ ಕೃಷ್ಣ ಪರಮಾತ್ಮ. ಅರ್ಜುನ ಹೇಳ್ತಾನ, ನನಗ್ ವೈರಿ ಅನ್ನೋರು ಯಾರು ಕಾಣವಲ್ರ. ಈ ಜಗತ್ತಿನೊಳಗೆ ಏನಂತಾನ? ಈ ದೇವರ ಮನಿ ಇದು, ಈ ಜಗವೆಲ್ಲ ಬಾಡಗಿದಾರರು ನಾವುಗಳೆಲ್ಲ ಅಂತ. ಅರ್ಜುನ್ ಏನಂತಾನ? ಈ ಜಗತ್ತಿನೊಳಗೆಲ್ಲ ನೋಡಿದ್ರು ದೇವರ ಕಾಣಕತ್ತತಿ ಅಂತಾನ್ರಿ. ನಿನಗೆ ಯಾರು ವೈರಿಗಳಿಲ್ಲ ಅಂತ ತಿಳ್ಕೊ. ದುರ್ಯೋಧನರ ಹೌದಲ್ಲ ವೈರಿ ಅಂತ ಕೇಳ್ತಾನ. ದುರ್ಯೋಧನರ ಹೌದಲ್ಲ ಅಂತ ಕೇಳ್ತಾನ. ಯಪ್ಪ, ನನಗೆ ಯಾರು ವೈರಿ ಇಲ್ಲ. ದುರ್ಯೋಧನ ನನಗ್ ಹೆಂಗ ಕಾಣಕತ್ತಾನಂದ್ರ, ನೀ ಹೆಂಗ ಕೃಷ್ಣ ಪರಮಾತ್ಮ ಕಾಣಕತ್ತಿಯಲ್ಲ, ಇದ ರೂಪ ನನಗೆ ಕಾಣಕತ್ತಾನ ದುರ್ಯೋಧನ ಅಂತ. ನೋಡ್ರಿ, ಭಕ್ತಿ ಪ್ರಭಾವ ಹೆಂಗ ಬೀರ್ತದ ಅಂತ ಕೇಳಿದ್ರೆ, ದುರ್ಯೋಧನ ನಿನಗ ಹೆಂಗ ಕಾಣತ್ತಾನಂದ್ರ ನನ್ನಂಗ ಕಾಣಕತ್ತಾನ. ಹೌದು, ನೀನು ತುಂಬಿದ ಜಗತ್ತೆಲ್ಲ ಇದೆ, ನೀನಿಲ್ಲದ ಜಗತ್ತಿನೊಳಗ ಎಳ್ಳ ಕಾಳು ಇಡುವಷ್ಟು ಇಲ್ಲ. ಎಷ್ಟ? ಬರೀ ಎಳ್ಳ ಕಾಳು ಇಡುವಷ್ಟು ಜಗ ಇಲ್ಲಂತ್ರಿ ದೇವರಿಲ್ಲದ ಜಗ. ದೇವರ ಮಣಿ ಇದು ಈ ಜಗವೆಲ್ಲ, ದೇವರು ತುಂಬಿದ ಜಗತ್ತಿದು. ನೀವು ಬಂದೇವಿ ಜಗತ್ತಿನೊಳಗ, ಹೆಂಗಿರ್ಬೇಕ ತಿಳ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದ. ಯಾವಾಗ ದುರ್ಯೋಧನ ಅಂತಾನ? ಅಲ್ಲೋ ದುರ್ಯೋಧನ, ನನಗ್ ವೈರಿಗಳದಾರ, ನಿನ್ನ ವೈರಿಗಳು ಯಾಕಿಲ್ಲ ಅಂತ ಕೇಳ್ತಾನ್ರಿ ಕೃಷ್ಣ ಪರಮಾತ್ಮ. ಯಾರಿಗೆ? ಅರ್ಜುನನಿಗೆ ಕೇಳ್ತಾನ. ಅರ್ಜುನ್ ಅಂತಾನ, ಭಗವಂತ, ಇದ್ರ ನಿನಗೆ ವೈರಿಗಳಿರ್ಬೋದು, ನನಗೆ ಮಾತ್ರ ಇಲ್ಲ ನೋಡಪ್ಪ ಅಂತಾನ್ರಿ. ಕೃಷ್ಣ ಏನಂತಾನ್ರಿ ಅವಾಗ? ಅರ್ಜುನ, ನನಗಿಂತ ನೀ ಬಹಳ ದೊಡ್ಡವ ನೋಡು ಅಂತಾನ್ರಿ ಪರಮಾತ್ಮ. ಯಾರಿಗೆ? ಅರ್ಜುನನಿಗೆ ಅಂತಾನ, ನೀ ನನಗಿಂತ ಬಹಳ ದೊಡ್ಡವನು ಅಂತ ಕೇಳ್ತಾನ. ಅಪ್ಪ, ತಂದೆಯಾಗಿ ಉಳಿತಾನ, ಗುರುವಾಗಿ ಉಳಿತಾನ. ನಾನು ನಿನ್ನ ಪಾದದ ಧೂಳು ನಾನು ಅಲ್ಲ ಅಂತನ್ರಿ ಅರ್ಜುನ. ಅಂದ್ರ ಮನುಷ್ಯನಲ್ಲಿ ಯಾವ ಭಾವ ಬೇಕಂದ್ರ ಬಹಳ ಸಣ್ಣ ಭಾವ ಬೇಕು, ಸಣ್ಣ ಭಾವ ಬೇಕು. ಅಂದ್ರೆ ಇದು ಏನಂದ್ರ, ಸಣ್ಣ ಭಾವ ಎದಕ್ಕೆ ಬೇಕಂತಾರಂತ ಕೇಳಿದ್ರ, ಈ ಮಾರ್ಗನ ಸನ್ಮಾರ್ಗ ರೀ ಇದು. ಈ ಮಾರ್ಗನ ಸನ್ಮಾರ್ಗದೊಳಗೆ ನಾವ್ ಹೆಂಗಿರ್ಬೇಕಂದ್ರ ಬಹಳ ಸಣ್ಣವರಾಗಿರ್ಬೇಕಂತ ಹೇಳ್ತಾರೆ. ಮತ್ತ ನಾವ್ ಯಾರು ದೊಡ್ಡವ್ರ ಅಂತ ಅನ್ಕೊಂಡಿವಿ, ಇನ್ನೊಂದು ದಡ್ಡತನ ಇನ್ನೂ ಹೋಗಿಲ್ಲ ಅಂತ ತಿಳ್ಕೊರಿ ಅಂತ ಹೇಳ್ತಾರೆ ಇಲ್ಲಿ ಮಾತ್ರ. ನಾವು ದೊಡ್ಡವ್ರು ಅನ್ಕೊಳ್ಳೋದ ಬೇಡ. ದೊಡ್ಡವರು ಹೆಂಗಾಗಿ ಹೋದ್ರು ಬಸವಣ್ಣವರು, ನಾವು ಸಣ್ಣವರು, ಎಲ್ಲರೂ ನಮ್ಮವರು. ತುಕಾರಾಮ್ ಏನಂದ? ಎಲ್ಲರೂ ನಮ್ಮವರು. ದೇವರ ಕಣ್ಣಾಗ ನೋಡ್ರಿ, ಆ ಜಾತಿಯವರ ಈ ಜಾತಿಯವ್ರ ಕಂಡ್ರ ಇಲ್ಲ. ದೇವ್ರ ನಾವ್ ಯಾರು ಜಾತಿಯವ್ರ ಅಂತ ಕೇಳಿದ್ರ ಪರಮಾತ್ಮ ಹೇಳ್ತಾನ, ಭಕ್ತರು ನನ್ನ ಜಾತಿಯವರ, ಭಕ್ತರು ನನ್ನ ಕೂಡವರ, ನನಗೆ ಜಾತಿದ್ದು ಸಂಬಂಧ ಇಲ್ಲ. ಆತ್ಮ ಇರುವುದು ಒಂದ. ಮಳೆ ಬಿದ್ದು ಎಲ್ಲಿ ಹೋಗ್ತದ ನೀರ? ಸಮುದ್ರಕ್ಕೆ ಹೋಗ್ತದ. ಆತ್ಮ ಎಲ್ಲ ಪರಿವರ್ತನೆ ಇರುವುದು ಒಂದ. ಅವು ನನ್ನ ಕೂಡುವದವ. ಅದಕ್ಕೆ ನೀವು ಏನು ಮಾಡಿದ್ರು ಕೂಡ ರೊಕ್ಕ ಗಳಿಸಬಹುದು, ಮನಿ ಗಳಿಸಬಹುದು, ಸಂಪತ್ತು ಗಳಿಸಬಹುದು. ಸಂಪತ್ತು ಗಳಿಸಿದವರು ವೈಕುಂಠಕ್ಕೆ ಹೋಗಿಲ್ಲ, ಮನಿ ಗಳಿಸಿದವರು ವೈಕುಂಠಕ್ಕೆ ಹೋಗಿಲ್ಲ. ವೈಕುಂಠಕ್ಕೆ ಯಾರು ಹೋಗ್ಯಾರ? ಸೇವಾಬಾಯನ ಭಕ್ತರಿಗಾಗಿರಲಿಲ್ಲ, ಇಂಥವ್ರು ವೈಕುಂಠಕ್ಕೆ ಹೋಗ್ತಾರ ಅಂತ ಹೇಳತ್ತಾರೆ ಇಲ್ಲಿ ಮಾತು. ಇಂಥವ್ರು ವೈಕುಂಠಕ್ಕೆ ಹೋಗಕ್ ದಾರಿ ಅದ. ಅದಕ್ಕೆ ಇಲ್ಲಿ ಏನಂತಾರ? ಸದಾವ್ ಕಾಲ ನನ್ನ ಕಡೆ ಮನಸ್ಸು ಮಾಡೋ ಅಂತಾರ. ಸದಾಕಾಲ ನನ್ನ ಕಡೆ ಮನಸ್ಸು ಮಾಡು. ಅವಾಗ ಅರ್ಜುನ ಅಂತಾನ, ಭಗವಂತ, ನಿನಗೆ ಯಾಕೆ ವೈರಿಗಳು ಅಂತ ಕೇಳ್ತಾನ. ಸರ್ವಭೂತಸ್ಥ ಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಯೋಗ ವಿಕ್ತಾತ್ಮ ಸರ್ವತ್ರ ಸಮದರ್ಶನ. ನೀ ಏನಂದಿದಿ ಮೊದಲ? ನನಗ್ ವೈರಿ ಇರ್ಲಿ, ಕೆಟ್ಟವ್ರು ಇರ್ಲಿ, ಚುಳವ್ರು ಇರ್ಲಿ, ಎಲ್ಲರ ಮ್ಯಾಗ ನನ್ನ ಸಮದರ್ಶನದ ಅಂತ ಹೇಳಿದಿ. ನಿನಗೆ ಯಾಕೆ ವೈರಿಗಳು ಅಂತ ಕೇಳಿದ. ಯಾರ? ಅರ್ಜುನ್ ಕೇಳ್ತಾನ. ಕೃಷ್ಣ ಹೇಳ್ತಾ ಇದ್ದಾನ, ನನಗ್ ವೈರಿ ಇಲ್ಲ, ನೀ ಸತ್ಯ ಮಾತು ಹೇಳತ್ತೀನಿ ಅರ್ಜುನ.
ನನಗೆ ಯಾರು ವೈರಿ ಅಂತ ಕೇಳಿದ್ರ ನಾ ಹೇಳ್ತೀನಿ ಸ್ಪಷ್ಟವಾಗಿ ಕೇಳು ಅಂತಾನ್ರಿ. ನನಗೆ ಯಾರು ವೈರಿ ಅನ್ನೋದನ್ನ ಹೇಳ್ತೇನೆ ಅಂತ ಕೇಳ್ತಾನ್ರಿ. ಯಾರೋ ಕೃಷ್ಣ ಪರಮಾತ್ಮ. ಯಾರಪ್ಪ ಹಂಗಾರ? ನನ್ನ ಭಕ್ತರಿಗೆ ಯಾರು ವೈರಿಗಳದಾರ, ನನ್ನ ಭಕ್ತರನ್ನ ಯಾರ ನಿಂದನೆ ಮಾಡ್ತಾರೋ, ನನ್ನ ಭಕ್ತರಿಗೆ ಯಾರ ದುಃಖ ಕೊಡ್ತಾರೋ, ನನ್ನ ಭಕ್ತರಿಗೆ ಯಾರ ಸಂಕಟ ಕೊಡ್ತಾರೋ ಅವರು ನನ್ನ ವೈರಿ ಅಂದಂತ ಪರಮಾತ್ಮ. ನನಗೂ ವೈರಿಗಳಿಲ್ಲ. ನನ್ನ ಭಕ್ತರಿಗೆ ಯಾರ ವೈರತ್ವದಿಂದ ಮಾಡ್ತಾರಲ್ಲ, ನನ್ನ ಭಕ್ತರನ್ನ ಯಾರ ಕಷ್ಟ ಕೊಡ್ತಾರಲ್ಲ ಇವರು ನನಗೂ ವೈರಿ ಅಂದಾರಿ. ಹಂಗ್ಯಾಕೆ ವೈರಿಯಪ್ಪ ಅಂದಾರಿ? ನೋಡು ಅರ್ಜುನ, ಒಂದು ತಂದೆ ಮಗ ಇರ್ತಾರ. ತಂದೆ ಏನಂತಾನ, ನನಗ್ ಹೊಡಿಲಿ ನಡೀತದ, ನನ್ನ ಮಗನಿಗೆ ಹೊಡಿಬೇಡ ಅಂತಾನ. ನನ್ನ ಮಗನಿಗೆ ಹೊಡೆದ್ರೆ ಹಂಗ ಕಷ್ಟ ಅಂತ ಕೇಳ್ಕೊಂತಾನ ತಂದಿ. ಹಂಗ ನನ್ನ ಭಕ್ತರನ್ನ ಯಾರ ಸಂಕಟಗೊಳಿಸ್ತಾರೋ ಇವನು ಭೂಮಿ ಮೇಲೆ ಕ್ಷಣಾರ್ಧದಲ್ಲಿ ಇಡೋದಿಲ್ಲ ಅಂತಾನ್ರಿ. ಕ್ಷಣಾರ್ಧದಲ್ಲಿ ಇಡೋದಿಲ್ಲ. ಅವಾಗ ಅರ್ಜುನ್ ಅಂತಾನ, ಅಪ್ಪ ಮತ್ತ ಅವ್ರ ವೈರಿಗಳಾದ್ರ ಯಾಕೆ ಈ ಮಾತಂತ ಕೇಳ್ತಾನ? ಅವಾಗ ಕೃಷ್ಣ ಹೇಳ್ತಾನ, ಏನಂತ ಹೇಳ್ತಾನ, ಅವ್ರು ನನಗೆ ಯಾಕೆ ವೈರಿ ಗೊತ್ತಾ? ನನ್ನ ಭಕ್ತರಿಗೆ ಯಾರ ಸಂಕಟ ಕೊಟ್ಟಾಗ ನನಗೆ ಅವ್ರು ವೈರಿ ಆಗ್ತಾರಂದ್ರ, ನನ್ನ ಭಕ್ತರಿಗೆ ಯಾರ ಸಂಕಟ ಅವ್ರ ಸಂಕಟ ಸಮಯದಲ್ಲಿ ಸಿಗಿಸ್ತಾರಲ್ಲ ಅವ್ರು ನನಗೆ ಯಾಕೆ ವೈರಿ ಅಂತ ಕೇಳಿದ್ರ, ನನಗೂ ವೈರಿಗಳಿಲ್ಲ. ನನ್ನ ಭಕ್ತರ ಸಲುವಾಗಿ ಅವ್ರನ್ನ ವೈರತ್ವ ಆಗ್ತದ ಅಂತ ಅಲ್ರಿ. ಹಂಗಾರ ನಿನಗ ನೋಡ್ರಿ, ನನ್ನ ಎದುರು ಹಾಕೊಂಡವ್ರು ಯಾರ ಉಳಿದಾರೇನ್ ಭೂಮಿ ಮೇಲೆ? ನನ್ನ ಎದುರು ಹಾಕೊಂಡವ್ರು ಯಾರ ಉಳಿದಾರೇನ? ನನ್ನ ಎದುರು ಹಾಕೊಂಡವ್ರು ಯಾರ ಉಳಿಬಹುದು? ನನ್ನ ಭಕ್ತರನ್ನ ಎದುರು ಹಾಕೊಂಡವ್ರ ಭೂಮಿ ಮ್ಯಾಲ ಎಂದು ಇಡುವುದಿಲ್ಲ ಅಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಂದೆಂದು ಇಡೋದಿಲ್ಲ. ನನ್ನ ಭಕ್ತರ ಸಂಕಟದೊಳಗೆ ನೀವು ಸಿಗಿಸಬೇಡ್ರಿ. ನೋಡ್ರಿ, ಇವತ್ತು ರೊಕ್ಕ ಗಳಿಸಿದವ್ರು ವೈಕುಂಠಕ್ಕೆ ಹೋಗ್ಯಾರೇನ? ಇಲ್ಲ. ಭಕ್ತಿ ಮಾಡಿದವ್ರು ವೈಕುಂಠಕ್ಕೆ ಹೋಗ್ಯಾರ. ನಾವು ಬರುವಾಗ ಏನ್ ತಂದಿವಿ ಅಂತೀರಿ? ಏನು ತಂದಿಲ್ಲ. ಹೋಗುವಾಗ ಏನು ಒಯ್ದೈತಿ ಅಂತೀರಿ? ಹೋಗುವಾಗ ಏನು ಒಯ್ದಿಲ್ಲ. ಆಗ ಹೇಳ್ತಾರ ಇಲ್ಲಿ ಮಾತ್ಮರ, ನೀ ಬರುವಾಗ ಏನು ತಂದಿಲ್ಲ. ಯಾಕೆ ತಂದಿಲ್ಲ? ದೇವ್ರು ಹೇಳ್ತಾನ, ನಿನಗೆ ಯಾಕೆ ನಾ ಹಂಗ ಕಳಿಸೇನಂತ ಕೇಳಿದ್ರ, ಈ ಲೋಕದ ಮ್ಯಾಲ ಸಂಪತ್ತು ಸಿರಿ ಸಂಪತ್ತು ಮಾಡಿಟ್ಟೇನಿ, ಉಂಡು ಬಾರೋ ಅಂತ ನಾ ಕಳಿಸೇನಿ ಅಂತ ಪರಮಾತ್ಮ. ಆದ್ರೆ ನಾವು ಉಂಡು ಬರೋವ್ರಾಗಿಲ್ಲ. ಅದನ್ನ ಕಟ್ಕೊಂಡು ಹೋಗೋವ್ರಂಗ ನಾವು ನಿಲ್ತೇವಿ, ಇದನ್ನ ಕಟ್ಕೊಂಡು ಹೋಗೋವ್ರಂಗ ನಾವು ನಿಲ್ತೇವಿ. ಆದ್ರೆ ಪರಮಾತ್ಮ ಏನಂತಾನ, ನೋಡಪ್ಪ ನೀ ಏನು ಕಟ್ಕೊಂಡು ಬರೋವನಲ್ಲ, ಆದ್ರೆ ನಿನ್ನ ಕೂಡ ಎರಡು ವಸ್ತು ಬರುವುದಾವ. ಅವು ಎರಡು ವಸ್ತು ಏನ್ರಿ ಬರವ? ನೀ ಮಾಡಿದ ಪುಣ್ಯ, ನೀ ಮಾಡಿದ ಧರ್ಮ ನಿನ್ನ ವೈಕುಂಠಕ್ಕೆ ಹೋಗಿ ಹಸ್ತದ ನೋಡ ಅಂತ ಹೇಳ. ನೀ ಮಾಡಿದ ಪುಣ್ಯ ನಿನ್ ಹಿಂಬಾಲೆ ಬರ್ತದ. ನೀ ಮಾಡಿದ ಪುಣ್ಯ ರಥ ಆಗಿ ನಿಲ್ತದಂತ ರಥ. ನೀ ಮಾಡಿದ ಧರ್ಮ ವೈಕುಂಠ ಇಲ್ಲೇ ಅದ ಬಾ ಅಂತ ಕರ್ಕೊಂಡು ಹೋಗ್ತದ. ನೀ ಮಾಡಿದ ಧರ್ಮ ಇಲ್ಲೇ ವೈಕುಂಠದ ಬಾ ಅಂತ ಕರ್ಕೊಂಡು ಹೋಗ್ತದಂತೆ. ಆದ್ರೆ ಹೇಳ್ತಾರ, ಏ ಪುಣ್ಯಾತ್ಮರೇ, ಎಷ್ಟೋ ಮಂದಿ ಹೇಳ್ತಾರಲ್ಲ, ಎಲ್ಲದ ಬಿಡ್ರಿ ದೇವ್ರ ನಮ್ ಸಲುವಾಗಿ ಮಕ್ಕೊಂಡಾನು, ದೇವ್ರ ಕಣ್ಣ ಮುಚ್ಚಾನ್ರಿ ನಮ್ ಸಲುವಾಗಿ. ಎಷ್ಟೋ ಮಂದಿ ಅದಾರಲ್ಲ, ಹೌದಿಲ್ಲ? ನೋಡ್ರಿ, ಹಂಗ ರೈಲ್ವೆ ಡಬ್ಬಿ ಒಳಗೆ ಎಷ್ಟೋ ಸಾವಿರಾರು ಜನ ಕುಂತಿರ್ತೇವೆ ನಾವು. ಆ ರೈಲ್ವೆ ಡಬ್ಬಿ ಒಳಗ ಎಷ್ಟೋ ಕುಂತವ್ರ ನಿದ್ದೆ ಮಾಡಿದ್ರೆ ನಡೀತದ. ರೈಲ್ವೆ ಡ್ರೈವರ್ ಮಕ್ಕೊಂಡ್ರೆ ನಡೀತೈತೇನ್ರಿ? ರೈಲ್ವೆ ನಡೆಸುವಂತಹ ಡ್ರೈವರ್ ಮಕ್ಕೊಂಡ್ರೆ ನಡೀತೈತಿ ಏನಂತ ಕೇಳ್ತಾರ. ದೇವ್ರ ಅಂತಾನ, ನೋಡು, ರೈಲ್ವೆ ಡಬ್ಬಿ ಒಳಗೆ ಎಲ್ಲಾರು ಆರಾಮವಾಗಿ ಆಯಾಸವಾಗಿ ನಿದ್ದೆ ಮಾಡಿದ್ರ ಡ್ರೈವರಿಗೆ ಟೆನ್ಷನ್ ಅದ. ಇದನ್ನ ಇಲ್ಲಿ ಹೋಗಿ ಮುಟ್ಟಿಸ್ಬೇಕಂತ. ಅಕಸ್ಮಾತ್ ಡ್ರೈವರ್ ಮಕ್ಕೊಂಡ್ರ ರೈಲ್ವೆನ ಬುಡ ಮೇಲೆ ಆಗಿಬಿಡ್ತದ, ಹೌದಿಲ್ಲ? ದೇವ್ರಂತಾನ, ನಾನು ಬರೇ ಮಕ್ಕೊಂಡ್ರಲ್ಲ, ಕಣ್ಣು ಪಿಳಕಿಸಿದ್ರ ಜಗತ್ತಿನೊಳಗೆ ಎಷ್ಟೋ ಅಲರ್ಫುಲ್ಲಾಗಿರ್ತದ ಅಂತ. ಬರೇ ಕಣ್ಣು ಪಿಳಕಿಸಿದ್ರ, ಬರೇ ಸ್ವಲ್ಪ ಕಣ್ಣು ಪಿಳಕಿಸಿದ್ರ ಜಗತ್ತೊಳಗ ಎಲ್ಲಾ ಅಲರ್ಫುಲ್ಲಾಗಿಬಿಟ್ಟಿರ್ತದ. ಎಷ್ಟೋ ಜನ ವಿನಾಶ ಆಗಿರ್ತದ. ಇವತ್ತು ಬಹಳ ಆಕರ್ಷಣೆ ಒಳಗ ಅಲ್ಲಿ ಆಕ್ಸಿಡೆಂಟ್ ಆತು, ಅಲ್ಲಿ ಹೋತು, ಇಲ್ಲಿ ಅಂತೇವಲ್ಲ. ಯಾವಾಗ ಬರೇ ಭಗವಂತ
ಕಣ್ಣ ಪಿಳಕಿಸಿದಾಗ ಆಗ್ತದಂತ್ರಿ. ಮತ್ತ ದೇವರ ಕಣ್ಣು ಮುಚ್ಚಿದ್ರ ಈ 14 ಲೋಕ ಏನಾಗ್ತಾವ, ಬುಡಮೇಲಾಗ್ತಾವ ಅಂತ ಹೇಳತ್ತಾರ. ಇಲ್ಲಿ ದೇವರ ನಿಮ್ಮನ್ನ ಹೆಂಗ ಕಾಯ್ತೇನಂತ ಕೇಳಿದ್ರ ಪರಮಾತ್ಮ ಹೇಳ್ತಾನ, ಕಣ್ಣ ಮುಚ್ಚಲಾರ್ದಂತ ನಿಮ್ಮನ್ನ ಕಾಯ್ತೇನೋ ಅಂತ ಪರಮಾತ್ಮ. ನಾನು ಕಣ್ಣ ಮುಚ್ಚಲಾರ್ದಂತ ಕಾಯ್ತೇನಂತ ನೀವು ಅದೀರಿ ನನ್ನೊಳಗ. ನೀವೆಲ್ಲಿದ್ದೀರಿ ಅಂತ ಕೇಳಿದ್ರಿ ಏನ್ ಹೇಳ್ತಾರ, ನಾನು ನಿಮ್ಮೊಳಗ. ಯಾರೊಳಗದೇವ್ ನಾವು ನೀವೆಲ್ಲ? ನಮೈಶ್ವರೂಪ ವಿಷ್ಣುಮಾಯ ಬಾಪ ಅಪಾರ ಅಮುಪ ಪಾಂಡುರಂಗ. ವಿಶ್ವ ಜಗತ್ ಯಾರದಾರ ಅಂದ್ರೆ ನಾನದೇನಂತ ಪರಮಾತ್ಮ. ವಿಶ್ವವು ನಾನದೇನೆ, ನನ್ನೊಳಗ ನೀವು ಅದೀರಿ. ಆದ್ರೆ ನಾವು ಅನ್ಕೋಬೇಕಂತ, ನಿನ್ನೊಳಗ ನಾವದೇವಿ, ನಮ್ಮೊಳಗ ನೀನದೀವ ಭಗವಂತ ಅಂತ ಕೇಳ್ಬೇಕು. ನಮ್ಮೊಳಗ ನೀ ಅಂದಿದ್ದ ಕರೆ ಇದ್ರ ದೇವ್ರೆ ಅಂತಾನ, ನೀನು ನನ್ನ ಹುಡುಕ್ಬೇಡ, ನಿನ್ನ ನಾನು ಹುಡುಕ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಇಲ್ಲಿ ಏನಂತಾರ ನೋಡ್ರಿ, ಇಲ್ಲಿ ಮಾತ್ರ ಹೇಳ್ತಾರ, ದೇವರನ್ನ ನೀವು ಹುಡುಕಬಾರ್ದಂತ, ದೇವರನ್ನ ನೀವು ಹುಡುಕ್ಬಾರ್ದಂತ, ದೇವರನ್ನ ನಿಮ್ಮ ಹುಡುಕ್ಬೇಕಂತ. ನೋಡ್ರಿ ಪ್ರಭಾವ ಹೆಂಗ್ ಬೀರ್ತಾರ. ತಾಯಿಚ ಬೈಸೋಣೆ ಕರಾಯ ಕಚ್ಚಿತ್ತ ಅವಳೇ ಅನಂತ ಆಳವಾವ ಅಂತ ಹೇಳ್ತಾ ಇದ್ದಾನೆ. ತುಕಾರಾಮ್ ಹೇಳ್ತಾನ, ದೇವರನ್ನ ನಾವು ಹುಡುಕೋದು ಖರ್ಚಿಲ್ಲ, ದೇವರನ್ನ ನಮ್ಮನ್ನು ಹುಡುಕ್ಬೇಕ. ನಾವು ಹಂಗಾಗಿರ್ಬೇಕಂತ. ಹೆಂಗಾಗಿರ್ಬೇಕು ನೋಡ್ರಿ, ಅಕಸ್ಮಾತ್ ದೇವರನ್ನ ಯಾರ ವೈಕುಂಠಕ್ಕೆ ಹೋಗ್ಯಾರ ಕರ್ಕೊಂಡಂತ ಕೇಳಿರೇನ್ರಿ? ದೇವರನ್ನ ಯಾರ ಭಕ್ತರು ವೈಕುಂಠಕ್ಕೆ ಕರ್ಕೊಂಡು ಹೋಗ್ಯಾರ ಅಂತ ಕೇಳಿರ? ಇಲ್ಲ. ಆದ್ರೆ ಭಗವಂತನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಯಾನ ಎಲ್ಲಾ ಸದ್ಭಕ್ತರನ್ನ, ಎಲ್ಲಾ ಮಹಾತ್ಮರನ್ನ ದೇವರ ಕರ್ಕೊಂಡು ಹೋಗ್ಯಾನ. ತುಕಾರಾಮನ್ನು ಹಂಗ ಕರ್ಕೊಂಡು ಹೋಗ್ಯಾರ ಪರಮಾತ್ಮ. ತುಕಾರಾಮನ್ನ ಅಗಲಂಡ ಕೋಟಿ ಬ್ರಹ್ಮಣ ನಾಯಕ ಬಿಟ್ಟಲ್ಲ ಹಂಗ ಕರ್ಕೊಂಡು ಹೋಗಿದಾನ. ಅದಕ್ಕೆ ಏನಂತಾರ, ದೇವರು ನಮ್ಮನ್ನು ಹುಡುಕ್ಬೇಕ. ದೇವರು ಯಾವ ಅವತಾರ ಧಾರಣ ಮಾಡಿ ಬಂದು ಕುಂತಾರ ಸೇವಾಬಾಯಿ ಗುಡಿಯಾಗ? ದೇವರಲ್ಲಿ ಸೇವಾ ಏನ್ ಮಾಡ್ತಿರಲ್ಲ ನೋಡ್ರಿ, ತಂದಿ ಮುಂದ ಮಕ್ಳು ಏನ್ರ ಚಲೋ ಮಾಡಿದ್ರ ಆ ತಂದಿಗೆ ಎಷ್ಟು ಆನಂದ ಆಗ್ತದಲ್ಲ, ಹಂಗ ದೇವ್ರೇನಂತಾನ, ಈ ಶಿವ ಭಕ್ತರ 80-90 ಮಂದಿ ನೀ ಶಿವ ಭಕ್ತರಾಗಿರಲ್ಲ, ಇವರನ್ನ ನೋಡಿ ಪರಮಾತ್ಮ ಓಡಿ ಬಂದು ಈ ದೇವರ ಗುಡಿ ಹಾಕುಂತ. ಈ ಶಿವಾಬಾಯಿ ಗುಡಿ ಒಳಗ ಪರಮಾತ್ಮ ಆಕರ್ಷಣೀಯವಾಗಿ ಕುಂತಾನ, ಕಲಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕ ಇವ್ ಹಿಂಗ ಕುಂದ್ರಬೇಕಾದ್ರ ದೇವ್ರ ನಿಮ್ ಹಂತಲ್ಲಿ ಬಂದಾನ. ದೇವ್ರ ನಿಮ್ ಹಂತಲ್ಲಿ ಬರಬೇಕಾದ್ರ ನೀವು ಯಾವ ಕೆಲಸ ಕಾರ್ಯಗಳು ಮಾಡಿರಿ? ರಾತ್ರಿ ಹಗಲಿ ಅನ್ನದ ಶಿವಾಭಾಯ ಶಿವಾಭಾಯ ಅಂತ ಕೂಗ್ತಿರಲ್ಲ. ನೀವಿಲ್ಲಿ ಶಿವಾಭಾಯ ಅಂತ ಕೂಗ್ತೀರಿ. ಶಿವಾಭಾಯ ಅಂತ ನೀವು ಎಷ್ಟು ತಿಂಗಳಿಗೆ ಬಿಡ್ತಿರಲ್ಲ, ಆ ಶಿವಾಭಾಯ ಅನ್ನೋ ಶಬ್ದ ಮುಂದೆ 2 ತಿಂಗಳ ಮಟ್ಟ ನಮ್ಮ ಬಾಯಾಗಿರ್ತದೆ. ಯಾಕೆ? ಈ ಮಾಯಕನೊಳಗೆ ಬಂದಂತ ನೀವೇನು ಅಂತಿದ್ದನ್ನು ಕೇಳಿ 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 ರೂಢಾಗಿ ಶಿವಾಭಾಯ ನಮಗೂ ಚಲವಾಗಿರ್ತದೆ. ಅದು ಚಲವಾಗ್ಬೇಕಾದ್ರ ಏನ್ ಬೇಕು ನಮ್ಮಲ್ಲೇ? ಭಕ್ತಿಗೆ ಪ್ರಥಮವಾಗಿ ಏನ್ ಬೇಕಂದ್ರೆ ಭಯ ಬೇಕಂತ್ರಿ. ಭಯ. ಈ ಭಯ ನಮ್ಮಲ್ಲಿ ಯಾವಾಗ ತಗೊಂತದಲ್ಲ ಅವಾಗ ಭಕ್ತರನ್ನ ನಾನು ಹುಡುಕ್ತೇನೋ, ಭಕ್ತರನ್ನ ಸಂರಕ್ಷಣೆ ನಾನು ಮಾಡ್ತೀನಿ ಅಂತ ಅಂದ್ರೆ ಪರಮಾತ್ಮ. ಇಲ್ಲದಕ್ಕೆ ಏನ್ ಹೇಳ್ತಾನ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭೌತಿ ಭಾರತ ಅಭಿಸ್ಥಾನ್ಮ ಧರ್ಮಸ್ಯ ತದಾತ್ಮನಂ ತ್ರಜಾಮ್ಯಹಂ ಅಂತ ಹೇಳ್ತಾ ಇದ್ದಾರ. ನೋಡ್ರಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭೌತಿ ಭಾರತ ಅಂದವ, ಇಲ್ಲ ಪಾಕಿಸ್ತಾನ ಅಂದ, ಇಲ್ಲ ಜಮ್ಮು ಕಾಶ್ಮೀರ್ ಅಂದ, ಇಲ್ಲ ಭಾರತನಂತ ಯಾಕಂದಾರಿ? ಭಾರತ ಅಂತ ಯಾಕಂದ? ಭಾರತ ಭೂಮಿ ಎಂತಾದೈತಂದ್ರೆ ಇದು ಪುಣ್ಯ ಭೂಮಿ ಐತಿ ಅಂತ ಹೇಳಿದಾನ. ಪುಣ್ಯದ ಭೂಮಿ ಅಂತ್ರಿ. ನೀವು ಜನ್ಮ ಎತ್ತಬೇಕಾದ್ರ ಏನೋ ಭವಜನ್ಮದ ಸುಪ್ರತ, ಭವಜನ್ಮದ ಪುಣ್ಯ ಐತಿ ಅಂತ ನೀವು ಭೂಮಿ ಮೇಲೆ ಜನ್ಮ ಎತ್ತೇವಿ. ಇದು ಎಂತ ಭೂಮಿ ಅಂತ ಕೇಳಿದ್ರ ಇಲ್ಲೇನ್ ಹೇಳ್ತಾರ? ಕೃಷ್ಣ ಪರಮಾತ್ಮ ಅವತಾರ ಧಾರಣ ಮಾಡಿದ್ದೀನಿ. ಯಾವ್ದ? ಸಿದ್ಧಾರೂಢ ಅಂತ ಈ ಭಾರತದೊಳಗೆ ಆಗಿ ಹೋಗಿದಾರ. ನಾಗಲಿಂಗಜ್ಜವ್ರ, ಗೋವಿಂದಜ್ಜವ್ರ, ಸೇವಾಲಾಲ, ಶಿರ್ಸಿ ಮಾರ್ಯಮ್ಮ
ಇಂಥವ್ರು ಈ ಭೂಮಿ ಮೇಲೆ ಆಗ್ಯಾರ, ಇನ್ನೊಂದು ಭೂಮಿ ಮೇಲೆ ಆಗಿಲ್ಲ ಇವ್ರು. ಇಂಥ ಮಹಾತ್ಮರು ಈ ಭೂಮಿ ಮೇಲೆ ಆಗ್ಯಾರ. ಈ ಭೂಮಿ ಮೇಲೆ ನಾವು ನೀವು ಜನ್ಮ ಎತ್ತೇವಂದ್ರ ಅದು ಏನೋ ಭವಜನ್ಮದ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಭವಜನ್ಮದ ಪುಣ್ಯ. ಈ ಪುಣ್ಯಾತ್ಮರನ್ನ ಅನುಗ್ರಹಗೊಳಿಸಬೇಕಾದ್ರ, ನಾವು ನೀವು ಪುಣ್ಯದ ಮಾರ್ಗದೊಳಗಿರಬೇಕಾದ್ರ ನಿಮ್ಮಲ್ಲಿ ಏನ್ ಹೋಗ್ಬೇಕು? ಎರಡು ಹೋರಿದಾವ್ರಿ. ಎಂತವ? ಶರ್ತ್ ಹುಡು ಹೋರಿದಾವ. ನೀವು ನೋಡ್ರಿ, ಊಟ ಬಿಡಂದ್ರೆ ಊಟ ಬಿಡ್ಬೋದು, ಮಾಂಸಾದಿಗಳ ಬಿಡಂದ್ರೆ ಬಿಡಬಹುದು, ನೀವೇನೆಲ್ಲ ತಿನ್ನೋದು ತ್ಯಾಗ ಮಾಡಬಹುದು. ಆದ್ರೆ ಅದ ಅಹಂಕಾರ ಬಿಡ್ಬೇಕಾದ್ರ ಅದು ಬಹಳ ಕಷ್ಟ ಅದ ಅಂತ ಹೇಳತ್ತಾರ. ಬಹಳ ಕಷ್ಟ ಅದಂತ. ಅದಕ್ಕೆ ಏನಂತಾರ, ಇವು ಎರಡು ಶರ್ತಿನ ಹೋರಿ ಅದಾವ. ಅವು ಎಂತ ಹೋರಿ ಅದಾವಂತ ಕೇಳಿದ್ರ ಕಾಮ ಕ್ರೋಧ ಅನ್ನುವ ಇವು ಬಹಳ ದೊಡ್ಡ ಹೋರಿ ಅದಾವಂತ. ಈ ಕಾಮ ಕ್ರೋಧ ಎಲ್ಲಿ ತನ ಹತೋಟಿಗೆ ಬರೋದಿಲ್ಲ ಅಲ್ಲಿ ತನ ಮನುಷ್ಯನಾಗೋದಿಲ್ಲ ಅಂತಾರ. ಮನುಷ್ಯನಾಗೋದಿಲ್ಲ ಅಲ್ರಿ. ನಾವು ಮನುಷ್ಯರಲ್ಲೇನಂತ ಕೇಳ್ತಿರಲ್ಲ, ಹೌದಿಲ್ಲ? ನಾವು ಮನುಷ್ಯನ ಹವಾ ತಕ್ಕದ, ಇನ್ನೂ ಮನುಷ್ಯರಾಗಿಲ್ಲ ಅಂತಾರ. ಮನುಷ್ಯರಾಗ್ಬೇಕಾದ್ರ ನೀವ್ ಮನಸ್ಸೊತ್ತ ಇಟ್ಕೊಂಡ ನಡಿದ ಕಲಿಯಪ್ಪ. ಮನಸ್ಸೊತ್ತ ಇಟ್ಕೊಂಡ ನಡಿದ ಕಲಿ. ನಿಂಬಲೆ ಯಾವ ಸಂಪತ್ತು ಬರೋದಿಲ್ಲ, ಯಾವ ಬಿಲ್ಡಿಂಗು ಬರೋದಿಲ್ಲ, ಯಾವ ಹೊಲ ಮನಿ ಬರೋದಿಲ್ಲ. ನೀ ಮಾಡಿದ ಧರ್ಮ, ನೀ ಮಾಡಿದ ಪುಣ್ಯ ವೈಕುಂಠ ತೋರಿಸ್ತದ ಅಂತ ಹೇಳಿದ. ವೈಕುಂಠ ತೋರಿಸ್ತದ. ವೈಕುಂಠ ತೋರಿಸ್ಬೇಕಾದ್ರ ನಿಮಗೇನ್ ಬೇಕು? ಭಾವ ಬೇಕು. ಭಾವದ ಹಿಂಬಾಲ ಏನ್ ಬೇಕು? ಭಕ್ತಿ ಬೇಕಂತ ಹೇಳ್ತಾರ. ಭಕ್ತಿ ಬೇಕು. ಭಕ್ತಿಗೆ ಏನಾಗ್ಬೇಕಂದ್ರ ನೀವು ಹೆಂಗ ಆಗ್ಬೇಕಂದ್ರ ಸೇವಾಭಾಯ ಅನ್ನುವಾಗ ಕಂಠದಿಂದ ಸೇವಾಭಾಯ ಅಲ್ಲ, ಹೃದಯದಿಂದ ಸೇವಾಭಾಯ ಅಲ್ಲ, ನಿಮ್ಮ ಹೊಟ್ಟಿ ಒಳಗಿಂದ ಸೇವಾಭಾಯ ಅಂತ ಬರ್ಬೇಕು. ನೀವು ಯಾವಾಗ ಸೇವಾಭಾಯ ಅಂತ ನೀವು ಕರಿತಿರಲ್ಲ, ಕರಿದಾಗ ನಾನು ಬರ್ಲಿಲ್ಲ ಅಂದ್ರೆ ನನಗ್ಯಾರು ದೇವರಂದಾರ ಅಂತ ನನ್ನ ಕೋಟಿ ಬ್ರಹ್ಮಾಂಡ ನಾಯಕ. ಕೂಸ ತಂದಿನ ಕರೆದ್ರ ತಂದು ಹೋಗ್ಲಿಲ್ಲ ಅಂದ್ರ ಆ ಕೂಸ ಬೇಜಾರ ಮಾಡ್ಕೊಂತದ. ಹಂಗ ನನ್ನ ಭಕ್ತರ ಕರೆದಾಗ ನಾನು ಹೋಗ್ಲಿಲ್ಲ ಅಂದ್ರ ದೇವ್ರಂತ ನನಗ್ಯಾರ ಅನ್ನಬೇಕಂತ ಅಲ್ರಿ ಪರಮಾತ್ಮ. ದೇವ್ರಂತ ನನಗೆ ಯಾರ ಅನ್ನಬೇಕು? ದೇವರನ್ನು ಶಿಖರ ನನಗೆ ಯಾರು ಕೊಡಬೇಕು? ಅದಕ್ಕೆ ಇಲ್ಲಿ ಹೇಳ್ತಾರ, ಯಾರು ವೈರತ್ ಮಾಡ್ಲಿ, ಯಾರು ನಿಮ್ಗ ಕಷ್ಟ ಕೊಡ್ಲಿ, ಏನಂತಾರ ಗೊತ್ತೇನ್ರಿ? ವೈರತ್ತಿದ್ದವನ್ನ ಮಿತ್ರತ್ವ ಮಾಡ್ಕೊಂಡ್ರ ಏನಂತಾರ? ವೈರತ್ತಿದ್ದವನ್ನ ಮಿತ್ರತ್ವ ಮಾಡ್ಕೊಂಡ್ರ ಮುಕ್ತಿಯ ಶಿಖರದ ಮ್ಯಾಲ ಮುಕಟ ನೋಡು ಅಂತಾರ. ಏನಂತಾರ? ಮುಕ್ತಿ ಹುಡುಕ್ಬೇಡ. ಮುಕ್ತಿ ಹುಡುಕದವ್ರಲ್ಲ ಸಂತರು ಶರಣರ. ಮುಕ್ತಿ ಶಿಖರದ ಮ್ಯಾಲ ಮುಕಟನಾದವರು. ಗುಡಿ ಕಟ್ಟಿದಿ, ಅದ್ರ ಮ್ಯಾಲ ಕಳಸಾದವರು ಸಂತರ ಶರಣರು ಅಂತಾರ. ಇದಕ್ಕೆ ಎಂತವ್ರು ಸಂತರು ಶರಣರು? ವೈರತ್ತಿದ್ದವನ್ನ ಮಿತ್ರತ್ವ ಮಾಡ್ಕೊಂಡ್ರ ಮಿತ್ರತ್ವದ ವೈರತ್ವದ ಮುಕ್ತಿಯ ಶಿಖರದ ಮ್ಯಾಲ ಮುಕಟ ನೀ ನೋಡು ಅಂತಾರ. ಆದ್ರ ಇಲ್ಲಿ ಹೇಳ್ತಾರ ನೋಡ್ರಿ, ಜ್ಞಾನ ಅಷ್ಟ ಇದ್ರ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕೆ ಏನ್ ಬೇಕು? ಅನುಭವ ಬೇಕಂತ. ಅನುಭವ ಬೇಕಂತ ಮಹಾರಾಜ. ಅನುಭವ ಇದ್ರು ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಏನಂತಾರ? ಜ್ಞಾನ ಅನುಭವ ಇದ್ದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗ್ತದ. ಅದು ಹೆಂಗ? ಈಗ ನೋಡ್ರಿ, ನೀವು ಅಡಿಗೆ ಮಾಡ್ಸಿರ್ತೀರಿ, ಒಂದು ಸಾರು ಮಾಡ್ತಿರ್ತೀರಿ, ಉಪ್ಪು ಅಷ್ಟ ಇದ್ರೆ ಸಾರು ಆಕತ್ತೇನ? ಆಗೋದಿಲ್ಲ. ಇಲ್ಲ ಖಾರ ಇದ್ರಷ್ಟ ಆಕತ್ತೇನ್ರಿ ಸಾರ? ಇಲ್ಲ. ಅದು ಎರಡು ಇದ್ದಾಗ ಮಾತ್ರ ಆ ಸಾರು ಏನು ರುಚಿ ಆಗೈತಿ ಅಂತೇವಿಲ್ಲ ನಾವು. ಹಂಗೆ ರುಚಿ ಆಗ್ಬೇಕಾದ್ರೆ ನಿಮ್ಮಲ್ಲಿ ಏನಿರ್ಬೇಕು? ಜ್ಞಾನ ಅನುಭವ ಆದಾಗ ಆತ್ಮ ಸಾಕ್ಷಾತ್ಕಾರ. ಈ ಆತ್ಮ ಸಾಕ್ಷಾತ್ಕಾರ ಆದ್ರೆ ಪರಮಾತ್ಮ ಏನಂತಾನ? ನಿನ್ನನ್ನ ನಾನು ಹುಡುಕ್ತೇನೆ, ನನ್ನ ನೀವು ಹುಡುಕೋದು ಬೇಡ, ನಿನ್ನನ್ನ ನಾನು ಹುಡುಕ್ತೇನೆ, ನೀ ಬೇಕಾದಲ್ಲಿ ಹೋಗ್ಬೇಕು ಅಂದ್ರು ನಿನ್ನ ಮಾತ್ರ ನಾವು ಹುಡುಕ್ತೇನೆ ಅಂತ ಅಗಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡು ಬರ್ತಾ ಇದ್ದಾನ. ನೋಡ್ರಿ, ಜಗನ್ನಾಥ ಪುರದೊಳಗ ಕುರ್ಮಾಬಾಯಿ ಅಂತ ಒಬ್ಬ ಸ್ತ್ರೀ ಅಳು. ಹೆಸರ ಕುರ್ಮಾಬಾಯಿ. ಜಗನ್ನಾಥ ಪುರಿ ಒಳಗ ಆ ಕುರ್ಮಾಬಾಯಿಗೆ ಲಗ್ನ ಮಾಡಿದ್ರು.
ಆ ಕುರ್ಮಾಬಾಯಿ ಗರ್ಭ ಆದಾಗ ಗಂಡ ತೀರ್ಕೊಂಡು ಹೋಗ್ಬಿಟ್ಟ. ಆ ಗಂಡ ತೀರಿ ಹೋದಾಗ ಆ ಖುಷಿನ ಜೋಪಾನ ಮಾಡಿಳು, ತನ್ನ ಮಗನ ಜೋಪಾನ ಮಾಡಿಳು. ಆ ಮಗನಿಗೆ ಏನಂತಿಟ್ಲು ಹೆಸರ? ಕೃಷ್ಣ ಅಂತಿಟ್ಲು. ಆ ಮಗನಿಗೆ ಲಗ್ನ ಮಾಡಿಳು. ಆ ಸಸಿ ಗರ್ಭ ಇದ್ದಾಗ ಆ ಮಗ ತೀರ್ಕೊಂಡು ಹೋದ. ನೋಡ್ರಿ ಭಯಂತ. ಆ ಸಸಿ ಒಂದು ಕೂಸು ಎತ್ತಳು. ಆ ಕೂಸು ಎತ್ತಾಗ ಆ ಖುಷಿನ ಜೋಪಾನ ಮಾಡಿಳು, ಮೊಮ್ಮಗನ ಜೋಪಾನ ಮಾಡಿಳು ಕುರ್ಮಾಬಾಯಿ. ಯಾವಾಗ ಮೊಮ್ಮಗನ ಸೇವಾ ಮಾಡಿಳು, ಮೊಮ್ಮಗ ಒಂದು ಲಗ್ನ ಮಾಡಿಳು. ಆ ಮೊಮ್ಮಗನ ಲಗ್ನ ಮಾಡಿದಾಗ ಪ್ರಾರಬ್ಧ ರೀ, ಪ್ರಾರಬ್ಧ ಅನುಸಾರವಾಗಿ ಏನಾತಂದ್ರ ಆಕೆ ಗರ್ಭ ಇರುವಾಗ ಮೊಮ್ಮಗನ ಹೆಂಡತಿ ಗರ್ಭ ಇರುವಾಗ ಮೊಮ್ಮಗ ತೀರ್ಕೊಂಡ. ನೋಡ್ರಿ ಎಷ್ಟು ಚಿನ್ನಗಳಾಗಿದ್ದಳಂದ್ರ ಅಷ್ಟು ಚಿನ್ನಗಳಾಗಿದ್ದಳು ಕುರ್ಮಾಬಾಯಿ. ಆ ಕುರ್ಮಾಬಾಯಿ ಮನೆಗೆ ಸಂತರು ಬಂದ್ರು. ಸಂತರು ಬಂದು ಏನಂದ್ರು, ಆಕೆ ಚಿನ್ನಗಳಾಗಿದ್ದ ನೋಡಿ ಒಂದು ಕೃಷ್ಣ ಮೂರ್ತಿ ಕೊಟ್ರಿ. ಏನು ಕೊಟ್ರು? ಕೃಷ್ಣನ ಮೂರ್ತಿ ಕೊಟ್ರು. ಆ ಕೃಷ್ಣನ ಮೂರ್ತಿಗೆ ಏನಂತ ಹೇಳಿದ್ರ ಅಂದ್ರ ಸಂತರು, ನೋಡವ ಕುರ್ಮಾಬಾಯಿ, ನಿನ್ನ ಪ್ರಾರಬ್ಧದೊಳಗೆ ಏನೆಲ್ಲ ಆಗೈತಿ ಖರ, ಆದ್ರೆ ನೀ ಎದ್ರ ಮ್ಯಾಲ ಪ್ರೀತಿ ಐತಿ ಅಂದ್ರೆ ನೀನು ಮೊಮ್ಮಗ ತೀರು ಹೋದ ಅಂತ ಎಷ್ಟು ಪ್ರೀತಿ ಮಾಡಿಯಲ್ಲ, ಹಂಗ ಇದು ಕೃಷ್ಣ ನಿನ್ನ ಮೊಮ್ಮಗ ಅಂತ ತಿಳ್ಕೊಂಡು ಮಾಡಿಬಿಡು ಅಂದಾರೆ ಸಂತರು. ಯಾವಾಗ ಇಷ್ಟು ಮಾತನ್ನು ಹೇಳಿದ್ರೆ ಸಂತರು, ಆ ಕುರ್ಮಾಬಾಯಿಯನ್ನ ಆ ಖುಷಿ ಆ ಕೃಷ್ಣನ ಮೂರ್ತಿ ಏನ್ ಮಾಡ್ಯ, ಅದು ನನ್ನ ಮೊಮ್ಮಗ ಅಂತ ತಗೊಂಡ ಜಳಕ್ಕಿಲ್ಲ ಏನೇನಿಲ್ರಿ, ಹಂಗ ದಿನಪರ್ತಿ ಅದಕ್ಕೆ ಎಡಿ ತೋರಿಸುದು. ಆ ಕೃಷ್ಣನ ಮೂರ್ತಿ ಆ ನನ್ನ ಮೊಮ್ಮಗ ಅಂತ ತಿಳ್ಕೊಂಡ ಸೇವಾ ಮಾಡಾಕತ್ಲು. ಮುಂದೆ ಏನಾತ್ರಿ, ಆಕೇನು ಬಾವಿತ್ತಲ್ಲ ಬಾವಕ್ಕೆ ಮೆಚ್ಚಿ ಆ ಕೃಷ್ಣ ಮೂರ್ತಿ ಮಾತಾಡಕತ್ತಕ್ಕೆ ಹಿಂಬಾಲಿ. ಅಂದ್ರ ತದ್ವಿದ್ಧಿ ಪ್ರಣೇಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಂತಿ ಜ್ಞಾನಂ ಜ್ಞಾನೇನ ಸತ್ವತ್ವ ದರ್ಶನ. ಸಂತರ ದರ್ಶನ ಯಾವಾಗ ಆತು, ಆ ಕೃಷ್ಣ ಮೂರ್ತಿ ಹೋಗಿ ಆಕೆ ಕೂಡ ಮಾತಾಡಕತ್ರಿ. ಆಕೆ ಸದ್ಭಾವ ಮಾತಾಡಕತ್ತು, ದಿನಾದ ಕುಣಸಾಕತ್ರಿ. ಆ ಮೂರ್ತಿ ಗುಣಸಾಕತ್ಲು. ಮೂರ್ತಿ ಯಾವಾಗ ಗುಣಸಾಕತ್ಲು, ಎಷ್ಟೋ ಬ್ರಾಹ್ಮಣರು ಅವ್ರ ಮನೆ ಒಳಗೆ ಬಂದು ಹೇಳಿದ್ರು. ಜಗನ್ನಾಥ ಪುರಿ ಒಳಗ ಅವ್ರ ಆಕೆಗೆ ಏನ್ ಹೇಳಿದ್ರು ಅಂದ್ರೆ ಕುರ್ಮಾಬಾಯಿಗೆ, ಏ ಕುರ್ಮಾಬಾಯಿ, ನೀ ಜಳಕ ಮಾಡು, ಜಳಕ ಪೂಜೆ ಮಾಡಿ ನಮಗೆ ಎಡಿ ಕೊಡ್ತೇನಂದ್ರೆ ನಿನ್ನ ಮನೆ ಒಳಗೆ ಇರ್ತೀವಿ. ಆಯ್ತಂತ ಜಳಕ ಮಾಡಕ್ ಹೋದ್ರಿ ಕುರ್ಮಾಬಾಯಿ. ಕುರ್ಮಾಬಾಯಿ ಜಳಕ ಮಾಡಿ ಆಕಿ ಎಡಿ ಮಾಡಿ ತೋರಿಸ್ಬೇಕು, ಕೊಡ್ಬೇಕಲ್ರಿ ಅವ್ರಿಗೆ. ಅದು ಜಳಕ ಮಾಡಿ ಎಲ್ಲ ಸೇವಾ ಮಾಡಿ ಬರ್ಬೇಕಂದ್ರ ಲೇಟ್ ಆತು. ಆ ಕೃಷ್ಣ ಮೂರ್ತಿ ಏನಾಕತ್ತ, ನನಗ ಪ್ರಸಾದ ಮೊದಲು ಕೊಡಂತ ನಿಂತ್ರಿ. ಅದು ಪ್ರಸಾದ ಕೊಡೋದು ಅಲ್ಲ. ನೋಡು, ಎಲ್ಲಾ ಬ್ರಾಹ್ಮಣರು ನನಗೆ ಜಳಕ ಮಾಡಿ ಎಡಿ ಕೊಡ್ರಿ ಅಂತ ಹೇಳ್ಯಾರ, ಅದಕ್ಕೆ ಇವತ್ತೊಂದು ದಿನ ತಡ್ಕೊ ಅಂತ ಹೇಳಿದ್ರಿ ಆ ಕೃಷ್ಣ ಮೂರ್ತಿಗೆ ಕುರ್ಮಾಬಾಯಿ. ಅವಾಗ ಅದು ಕುರ್ಮಾಬಾಯಿ ಏನಂತು, ನನಗ ಮಡಿ ಹುಡಿ ಇಲ್ಲ. ಕೃಷ್ಣ ಹೇಳ್ತೋ, ಆ ಮೂರ್ತಿ ಹೇಳ್ತಂತ, ನನಗ ಮಡಿ ಇಲ್ಲ, ಹುಡಿ ಇಲ್ಲ, ಮೈಲಿಗಿಲ್ಲ, ನನಗೆ ಶುದ್ಧ ಭಾವ ಅಂದಿದ್ರ ನಾ ಅವ್ರ ಮನೆಗೆ ಹೋಗವನದೇನೆ ಅಂತ ಹೇಳಿದ ಪರಮಾತ್ಮ. ಮೊದಲಿಗೆ ಏನ್ ಬೇಕ? ಶುದ್ಧ ಭಾವ ಬೇಕ. ಜಳಕ ಜಾಪತ್ರೆ ನಾವ್ ಎದಕ್ ಮಾಡ್ಕೋದ? ನಮ್ಮ ಮಲಿನ ತೊಳ್ಕೊಳಕ್. ಆದ್ರ ಮನಸ್ಸು ಮಾತ್ರ ಮಲಿನ ಆಗ್ಬಾರ್ದಂತ. ನಿಮ್ಮ ಶರೀರದೊಳಗೆ ಏನು ಮಲಿನ ಆದ್ರೂ ಅದು ತೊಳ್ಯಾಕ್ ಬರ್ತದ. ಮನಸ್ಸು ಮಲಿನ ಆದ್ರ ಇದಕ್ಕೆ ಯಾವ ಸಬಕಾರ ಅಂದ್ರ ನಾಮ ಸಬಕಾರನ ಉಪಯೋಗ ಅದ ಅಂತ ಹೇಳತ್ತಾರ. ನಾಮ ಬೇಕು, ನಾಮದಿಂದ ಮಾತ್ರ ಇದು ತೊಳ್ಯಾಕ್ ಆಗ್ತದ ಅಂತಾರ. ಅದಕ್ಕೆ ಅಮೃತವಾಣಿ ಸಂತ ತುಕಾರಾಮರ ನಿರೂಪಣೆ ಮಾಡ್ತಿದ್ರು. ಅದು ಹೆಂಗ ನೋಡಿ, ಅಮೃತವಾಣಿ ನಿಮ್ಮೊಳಗೆ ಎಲ್ಲರಿಗೂ ಬರಬೇಕಂದ್ರ ಇಲ್ಲಿ ಮಾತು ಹೇಳ್ತಾ ಇದ್ದಾರೆ. ಏನಂತ, ಒಂದ ಗಿಡದೊಳಗ ಕಾಯಿ ಆಗೈತ್ರಿ, ಮಾವಿನಕಾಯಿ ಆಗೈತಿ. ಆ ಮಾವಿನಕಾಯಿ ಒಳಗಿಂದ ಹಣ್ಣಾಗೈತಿ ಹೊರಗಿಂದ ಹಣ್ಣಾಗೈತಿ ಅಂತ ಕೇಳ್ತಾರೆ. ಅದು ಒಳಗ ಹಣ್ಣಾದಾಗ ಮಾತ್ರ ಮ್ಯಾಗ ಬಣ್ಣ ಬರ್ತದೆ. ಒಳಗ ಹಣ್ಣಾಗದ ಮಾವಿನಕಾಯಿ ಬಣ್ಣ ಬರೋದಿಲ್ಲ. ಹಂಗೆ ಯಾರು ವರ್ಣನೆ ಮಾಡಬೇಕಾದ್ರೂ ಪರಮಾತ್ಮನ ಸದ್ಗತಿಯನ್ನ ತಿಳಿಬೇಕಾದ್ರ ಒಳಗ ಹಣ್ಣಾದಾಗ ಮಾತ್ರ ಆ ಕಾಯಿ ಹೆಂಗ ಒಳಗ ಹಣ್ಣಾದಾಗ ಬಣ್ಣ ಬಂತಲ್ಲ, ನಿಮ್ಮೊಳಗ
ಒಳಗ ಹಣ್ಣಾದಾಗ ಮಾತ್ರ ವರ್ಣನೆ ಬರ್ತದ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಈ ವರ್ಣನೆ ಬರಬೇಕಾದ್ರ ನಿಮ್ಮಲ್ಲಿ ಏನ್ ಹೋಗ್ಬೇಕು? ನಾನನ್ನು ಅಹಂಕಾರ ಹೋಗ್ಬೇಕಂತಾರ ಅವ್ರ. ನಾನನ್ನು ಅಹಂಕಾರ ಕಟ್ಟಾಗ್ಬೇಕಾದ್ರೆ ಏನ್ ಬೇಕು? ಇಲ್ಲೇನದಾರಲ್ಲ ಸದ್ಗತ್ ಶಿವಾಬಾಯರು ಮಹಾತ್ಮರದಾರಲ್ಲ, ಇವ್ರ ಪಾದವನ್ನು ನಾವು ಹಿಡಿಯಾಕ ಕಲಿತ್ರೆ ಮಾತ್ರ ನಿಮ್ಮಲ್ಲೇ ಅಹಂಕಾರ ಹೋಗ್ತದೆ. ಅಂದಾಗ ನಾವು ನೀವೇನಾಗ್ತೇವಿ? ಸದ್ಗತಿಗೆ ಹೊಂದುತ್ತೇವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರ. ಅದಕ್ಕೆ ನಿಮಗೆ ಯಾವ ಚಟ ಆಗ್ತೈತ್ರಿ? ನಿಮಗ್ ಹೆಂಗ ಶಿವಾಬಾಯನ್ ಚಟ ಆಗ್ತದ, ಈ ಚಟ ಏನ್ ಮಾಡ್ತೈತ್ರಿ ಅಂತ ಕೇಳಿ ವೈಕುಂಠ ಕೊಯ್ತೈತಿ ಅಂತ ಹೇಳ್ತಾರ. ಹತ್ತಬೇಕು ಅದು ಚಟ. ಯಾವ ಚಟ ಹತ್ತಬೇಕ್ರಿ? ನಾಮದ ಚಟ ಹತ್ತಬೇಕು. ನಾಮದ ಚಟ. ಈ ನಾಮದ ಚಟ ಏನ್ ಮಾಡ್ತದ ಅಂದ್ರ ಮುಕ್ತಿಯನ್ನು ಮಾಡ್ತದಂತ. ಸತ್ತಿಂತ್ರ ಮುಕ್ತರಾದವರು ಕೋಟಿ ಕೋಟಿ, ಇರುತ ಮುಕ್ತನಾಗು ಅಂತ ಹೇಳತ್ತಾರ ಇಲ್ಲ ಅವ್ರ. ಜೀವಂತ ಮುಕ್ತನಾಗು, ಸತ್ತಿಂತ್ರ ದಂಡ ಎನಿಸ್ಕೊಂಡವ್ರು ಕೋಟಿ ಕೋಟಿ, ಇರುತ್ತ ದಂಡ ಎನಿಸ್ಕೊಳ್ಳು ಅಂತ ಹೇಳತ್ತಾರ ಇಲ್ಲ ಅವರು. ಇರುತ್ತನ ದಂಡ ಎನಿಸ್ಕೋಬೇಕು, ಇರುತ್ತನ ಜೀವನ ಮುಕ್ತಿ ಆಗ್ಬೇಕು. ಅಂದಾಗ ನಿನಗೆ ಸದ್ಗತಿ ಐತಿ ಅಂತ ಹೇಳತ್ತಾರ. ಅಂದಾಗ ನಿನಗೆ ಸದ್ಗತಿ ಐತಿ. ನೋಡಂಗಾರ ನಾರದ ಮಹರ್ಷಿಗಳು 14 ಲೋಕ ಎಲ್ಲಾ ಪ್ರಯೋಗ ಮಾಡಿದ್ರು. ಕಡೆ ಲಾಸ್ಟ್ ಎಲ್ಲಿ ಹೋದ್ರು? ಯಮಲೋಕಕ್ಕೆ ಹೋದ್ರು. ಯಮನ್ ಅಂತೇಳಿ ಹೋಗಿ ಕೇಳಿದ್ರಂತೆ, ಯಮ ನಾನು 13 ಲೋಕ ನೋಡೇನಿ,